ಸಹಜವಾಗಿ ಇನ್ನು ಹೆಂಗಪ್ಪ ಬದುಕೋದು, ಇನ್ನು ಏನು ಮಾಡಿದರೆ ನಾವು ಉಳ್ಕೊಳ್ತೀವಿ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಸೊ ಆರೋಗ್ಯವಾಗಿದ್ದಂಥ ವ್ಯಕ್ತಿ ಏಕಾಏಕಿ ಆಗಿ ಹೃದಯಾಘಾತ ಆಗುತ್ತೆ ಅವರಿಗೆ ಅಂತ ಅಂದರೆ ಏನರ್ಥ ಅಂತ ಹೇಳಿ ನಾನು ಮತ್ತೆ ಡಾಕ್ಟರ್ ಅಂಜನಪ್ಪ ಅವ್ರ ಹತ್ರನೇ ಹೋಗ್ತೀನಿ. ಸರ್, ಯಾವಾಗಲೂ ಕೂಡ ಮಾಡುವಂಥ ಪ್ರಶ್ನೆ, ಬದುಕೋದಕ್ಕೆ ಏನು ಸರ್ ಮಾಡಬೇಕು, ಹೆಂಗೆ ಆರೋಗ್ಯವಾಗಿರಬೇಕು ಅಂತ ಹೇಳಿ. ಸೊ ಹಾಗೆ ಇದ್ದರು ಆ ವ್ಯಕ್ತಿ ಇವತ್ತಿಲ್ಲ. ಸೊ ಈಗ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ವಯಸ್ಸು ಅಂದರೆ 40ರಿಂದ 50 ವಯಸ್ಸಿನ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಆ ವಯಸ್ಸು ಎಷ್ಟು ಇಂಪಾರ್ಟೆಂಟ್ ಸರ್ ಒಬ್ಬ ಮನುಷ್ಯನಿಗೆ? ಇಲ್ಲ, ರಿಯಲಿ ಅದು ಸಾಯೋ ಏಜ್ ಅಲ್ಲ. ಬಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಾನು ಬರ್ಕೊಂಬಂದಿದ್ದೀನಿ ಅಮೆರಿಕಾದಲ್ಲಿ. ಇಂಡಿಯನ್ಸ್ ದೇ ಆರ್ ಡೈಯಿಂಗ್ ಅರ್ಲಿ ಅಂತ. ಆ್ಯಂಡ್ ಹಾರ್ಟ್ ಅಟ್ಯಾಕ್ ಅಂದರೆ ಸರಳ ಎಕ್ಸ್ಪ್ಲನೇಷನ್ ಏನು ಗೊತ್ತಾ ಸರ್? ನೋಡಿ, ನಾನು ಬೆರಳು ಪಿಂಕ್ ಇದೆ, ಇದಕ್ಕೆ ಆಕ್ಸಿಜನ್ ಬೇಕು, ಗ್ಲೂಕೋಸ್ ಬೇಕು. ಡಿಜಿಟಲ್ ವೆಸಲ್ ಇದೆ, ಆರಾಮಾಗಿ ಹೋಗುತ್ತೆ ಬರುತ್ತೆ. ಹೃದಯಕ್ಕೆ 2 ಕರೋನರಿ ಅಂತೀವಿ, ಲೆಫ್ಟು ರೈಟು, 2 ಬ್ರಾಂಚ್ ಇರ್ತವೆ. ಇದೇನಾದರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರನ್ ಮಾಡ್ತಾರೆ, ಡಾಕ್ಟರ್ ಅಲ್ದಿದ್ರು ಕೂಡ. ಇವತ್ತು ಇನ್ನೊಂದು ನಾನು ಹೇಳ್ತೀನಿ, ನಾನ್ ಮೆಡಿಕಲ್ ಪೀಪಲ್ಸ್ಗೂ ಕೂಡ ಲಾಟ್ ಆಫ್ ಇನ್ಫಾರ್ಮೇಶನ್ ಇದೆ. ಅನ್ಫಾರ್ಚುನೇಟ್ಲಿ ಅದನ್ನು ಫಾಲೋ ಮಾಡಲ್ಲ, ಅದು ಒಂದೇ ಬಂದಿರೋದು. ಹೌದು. ಸೊ ಎಷ್ಟು ಸುಲಭ ಅಂದರೆ, ಎಲ್ಲಿಂದನೋ ಒಂದು ಕ್ಲಾಟ್ ಬಂದು ಅದರೊಳಗೆ ತಗಲಾಕಂತು ಅಂದರೆ, ಅಥವಾ ಅದರೊಳಗೆ ಹತ್ತಿರ ನೋಡಿ, ಇವ್ರು ಎಷ್ಟೇ ಫಿಟ್ ಇದ್ರು ಕೂಡ ಇವ್ರ ಕೊಲೆಸ್ಟ್ರಾಲ್ ಲೆವೆಲ್ ಏನಿತ್ತೋ, ಗುಡ್ ಕೊಲೆಸ್ಟ್ರಾಲ್ ಎಷ್ಟಿತ್ತು, LDL ಕೊಲೆಸ್ಟ್ರಾಲ್ ಎಷ್ಟಿತ್ತು, ಇವೆಲ್ಲವನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಜನಸಾಮಾನ್ಯರು ನಾನು ಫಿಟ್ ಇದ್ದೀನಿ, ಎಲ್ಲ ಮಾಡಿ, ಎಕ್ಸಸೈಸು ಮಾಡಿ, ಊಟನೂ ಎಲ್ಲ, ಆದರೆ ಆ್ಯನ್ಯುವಲ್ ಚೆಕಪ್ ಬೇಕು ಸರ್. ನಾನು ಹೇಳ್ತೀನಿ, ಮೊದಲೆಲ್ಲ 40 ವರ್ಷ ಆದಮೇಲೆ ಮಾಸ್ಟ್ರಲ್ಲಿ ಚೆಕಪ್ ಮಾಡಿಸಿ ಅನ್ನೀವಿ. ಇವತ್ತು 30 ವರ್ಷಕ್ಕೆ. 38 ವರ್ಷ ಇದ್ದಾಗ ನಾನೇ ಐ ವಾಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ ಕೆಂಪೇಗೌಡ. ನಮ್ಮ ಕಾಲೇಜ್ ಡೇ ದಿನ ನಾನು ಸ್ಕೂಟ್ರಲ್ಲಿ ರಾಜಾಜಿನಗರದಿಂದ, ನನ್ನ ಕಾರು ಇರಲಿಲ್ಲ, ಓದ್ತಾ ಕಣ್ಣು ಮಾತ್ರ ಯಾಕೋ ಏನೋ ಡಿಸ್ಕಂಫರ್ಟ್ ಅಂತು. ಸುಮ್ಮನೆ ನಿಲ್ಲಿಸದೆ ಒಂದು ECG ಮಾಡ್ಕೊಂಡೆ. BC ಶ್ರೀನಿವಾಸ್ ಇದ್ರು. ನೆಕ್ಸ್ಟ್ ಡೇನೆ ಹೋದೆ, ಜಯದೇವ ವಿಕ್ಟೋರಿಯಾ ಒಳಗಿತ್ತು, ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಪ್ರೊಫೆಸರ್ ಇದ್ರು, ನನಗೊಂದು ಆಂಜಿಯೋ ಮಾಡಿದ್ರು. ಅದ್ರ ನೆಕ್ಸ್ಟ್ ಡೇನೆ ಹೋಗಿ ಜವಳಿ ಕೈಲಿ ಸರ್ಜರಿ ಮಾಡಿಸ್ಕೊಂಡೆ. ಇವತ್ತು 71 ವರ್ಷ ನನಗೆ. ನಾನು ಹೇಳಿದ್ರಷ್ಟೇ ನಿಮಗೆ ಗೊತ್ತಾಗೋದು. ವಾರ್ನಿಂಗ್ ಸೈನ್ ನಾನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳೋದು. ನಾನು ಫಿಟ್ಟೆ, ಚೆನ್ನಾಗೇ ಇದ್ದೆ, ನಾನೇನು ಎಂಥ ಬ್ಯಾಡ್ ಹ್ಯಾಬಿಟ್ಸು ಇರಲ್ಲ, ಐ ಆಮ್ ನಾಟ್ ಎ ಸ್ಮೋಕರ್. ಸೊ ವಾರ್ನಿಂಗ್ ಸೈನ್ ಇದ್ದಾಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದೇ ನೋವು. ಇನ್ನೂ ಒಂದು ನಿಮ್ಗೆ ಇನ್ಸಿಡೆಂಟ್, ವಸಂತ್ ಕುಮಾರ್ ಅಂತ ಒಬ್ಬ ಟೀಚರ್ ವಿಜಯಪುರದಿಂದ, ನನ್ನ ಹಳೆ ಪೇಷಂಟು. ಸಾಯಂಕಾಲ ಸ್ಕೂಲ್ ಮುಗಿಸಿ ಸ್ಟ್ರೈಟ್ ನನ್ನ ಹಾಸ್ಪಿಟ್ಲಿಗೆ ಬರ್ತಾನೆ, ಮಮತಾ ನರ್ಸಿಂಗ್ ಹೋಮ್. ಸರ್, ತುಂಬ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಒಂದು ಇಂಜೆಕ್ಷನ್ ಹಾಕಿ ಇಲ್ಲೇ ರೆಸ್ಟ್ ತೊಗೊಂಡು ಬೆಳಗ್ಗೆ ಹೋಗ್ತೀನಿ. ನಾನು ಪೇಷಂಟ್ಗಳ ಮಧ್ಯೆ ಬಂದು ನೋಡ್ತೀನಿ, ಐ ಆಮ್ ನಾಟ್ ಕಂಫರ್ಟಬಲ್, ನಾನು ಐ ಆಮ್ ಎ ಸರ್ಜನ್. ನಮ್ಮಲ್ಲಿ ECG ಇಲ್ಲ. ವಸಂತ ಹೆಂಗನಾಗಲಿ ಕಾವೇರಿಗೆ ಹೋಗ್ಬಿಟ್ಟು ಒಂದು ಇಲ್ಲ ಸರ್, ಎಷ್ಟು ಸಾರಿ ಬಂದು ಹಾಕ್ಸ್ಕೊಂಡಿದ್ದೀನಿ. ಹಾಕ್ಸ್ಕೊತಾನೆ, ಮಂಟು ಮುಕ್ಕಾಲಿ ಬಂದು ನೋಡ್ತೀನಿ, ಪ್ರೊಫ್ಯೂಸ್ಲಿ ಸ್ವೆಟ್ಟಿಂಗ್ ಇದ್ದಾನೆ. ನನಗೆ ಡೌಟ್ ಬಂತು, ಇದು ಹಾರ್ಟ್ ಅಟ್ಯಾಕ್ ಅಂತ. ಕೇಳಲಿಲ್ಲ ಅವನು. ಸರ್, ಇಲ್ಲೇ ಮಲಗಿರ್ತೀನಿ. ಸರ್, ಬೆಳಗ್ಗೆ ನಾನು ಕಳಿಸೋಟೋದಿಗೆ 2 ಮ್ಯಾಸಿವ್ ಹಾರ್ಟ್ ಅಟ್ಯಾಕು. ಅವನು ಕಾವೇರಿಯಿಂದ ರಾಮಯ್ಯ ಕಾರ್ಡಿಯಾಲಜಿಗೆ ಶಿಫ್ಟ್ ಮಾಡೋಷ್ಟು ದಾರಿ ಒಳಗೆ ಸತ್ತೋಗ್ಬಿಟ್ಟ. ಈ ಅನುಭವಗಳು ಇದಾವಲ್ಲ ಸರ್ ನಮಗೆ. ರಿಯಲಿ ಎಲ್ಲೋ ಇವ್ರಿಗೆ ವಾರ್ನಿಂಗ್ ಸೈನ್, ತಾವೇ ECG ಮಾಡಿಸ್ಕೊಂಡ್ರು ಅಂದರೆ ಎಲ್ಲೋ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಅವ್ನಿಗೆ ವಾರ್ನಿಂಗ್ ಸೈನ್ ಬಂದಿದೆ. ಸರ್, VIPಗಳಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಇವತ್ತು ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ನನಗೆ ಆತ್ಮೀಯರು, ಅವ್ರ ಫ್ಯಾಮಿಲಿ ಎಲ್ಲ, ಅವ್ರ ಮಾವ ಅಂತೂ ನನಗೆ ಬಹಳ ಆತ್ಮೀಯರು. ಸುಬ್ಬಣ್ಣ, ನಾವೆಲ್ಲ ಒಟ್ಟಿಗೆ ಊಟ ಮಾಡೇವಿ. ಎಲ್ಲೋ ಒಂದು ಕಡೆ VIPಗಳು ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಎಲ್ಲೋ ಬೇಗ ಅವರಿಗೆ VIP ಹಾಸ್ಪಿಟ್ಲೇ ಬೇಕು. ಇಂಥ ಸಮಯದಲ್ಲಿ ದಯವಿಟ್ಟು ಜನಸಾಮಾನ್ಯರು ನಿಮ್ಮ ಪಕ್ಕದಲ್ಲಿರೋ ಒಂದು ಸಣ್ಣ ಆಸ್ಪತ್ರೆ ಆದರೂ ಪರವಾಗಿಲ್ಲ, ನೀವು ಹೋಗಿ ತೋರಿಸ್ಕೊಳ್ಳಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವರು ಪ್ರಾಬಬಲಿ ಡಿಲೇ ಆಗಿರ್ಬೋದು ಅನಿಸುತ್ತೆ ಸರ್ ನನಗೆ. ಕರೆಕ್ಟ್ ಟೈಮ್ಗೆ ಹೋಗಿದ್ರೆ ಉಳ್ಕೊಳ್ಳೋ ಪಾಸಿಬಿಲಿಟಿ ಇತ್ತೋ ಏನೋ. ಬಟ್ ಎಲ್ಲ ಮಾತಾಡಿದ ಮೇಲೂ ಅಲ್ಟಿಮೇಟ್ಲಿ ಫಿಲಾಸಫಿ ಮಾತಾಡ್ತೀವಿ, ಹಣೆ ಬರ ಹೊಣೆ ಯಾರು ಅಂತ. ಬಟ್ ಆಸ್ ಎ ಡಾಕ್ಟರ್ ಡೆಫಿನೆಟ್ಲಿ ಉಳಿಸ್ಕೊಳ್ಳೋ ಚಾನ್ಸ್ ಇರ್ತಾವೆ ಸರ್. ನಾವು ಹಾಸ್ಪಿಟಲ್ ನೋಡ್ತೀವಿ, ಭಾಳ ಜನ ಬಂದು ಉಳ್ಕೊಂಡಿರೋರು ಇದ್ದಾರೆ. ವಸಂತ್ ಕುಮಾರ್ ಸ್ಟೋರಿ ಬಿಟ್ಟರೆ ಎಷ್ಟೋ ಜನ ನಾವೇ ಕಾರ್ಡಿಯಾಕ್ ಮಸಾಜ್ ಕೊಟ್ಟು ಜೀವ ಉಳಿದಿರೋ ಇದ್ದಾವೆ. ಸೊ ಆದ್ರಿಂದ ದಯವಿಟ್ಟು ಇಂಥ ಒಂದು ಎಕ್ಸಾಂಪಲ್ ತಗೊಂಡು ನೀವು ಎದುರುಕೊಳಕ್ಕೆ ಹೋಗಬೇಡಿ. ಪಾಪ ಅವ್ರ ಮನೆಯವ್ರ ದುಃಖ ನಮ್ಗೆ ಅರ್ಥ ಆಗ್ತದೆ. ಬಟ್ ಜನಸಾಮಾನ್ಯರು ದಯವಿಟ್ಟು ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ನೋಡ್ಕೊಳ್ಳಿ ಅಂತ. ಆರೋಗ್ಯದ ದೃಷ್ಟಿಯಲ್ಲಿ ಈ 3 ಇಂಪಾರ್ಟೆಂಟ್ ಸರ್: ಡಯಟ್, ಎಕ್ಸಸೈಸ್, ವೆರಿ ವೆರಿ ಇಂಪಾರ್ಟೆಂಟ್. ಅದರೊಳಗಾಗಿ ಹೃದಯ ಹೇಳುತ್ತಂತೆ ದಿನ 35 ನಿಮಿಷ ನನ್ನ ವಾಕ್ ಮಾಡು. ಸರ್, ಯಾಕೆ ವಾಕ್ ಮಾಡಬೇಕು ಅಂದರೆ 2 ಪೆರಿಫರಲ್ ಆರ್ಟ್ ಅಂತೀವಿ. ದೇವರು ಹೃದಯ ಕೊಟ್ಟಿರೋದು ಎಡಭಾಗದಲ್ಲಿ. ನಿಮ್ಮ ಮೀನ್ ಕಂಡ ಇದೆಯಲ್ಲ, ಅದನ್ನ ಪೆರಿಫರಲ್ ಆರ್ಟ್ ಅಂತೀವಿ ನಾವು. ಯಾರು ವಾಕ್ ಮಾಡ್ತಾರಲ್ಲ, ಬ್ಲಡ್ ರಿಟರ್ನ್ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದ ದಯವಿಟ್ಟು ನೀವು ಜಿಮ್ ಮಾಡದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಡೈಲಿ
35 minutes ಬ್ರಿಸ್ಕ್ ವಾಕ್ ಅಂತ ಹೇಳಿ ಭಾಳ ಜನ ನಮಗೆ ಕನ್ಫ್ಯೂಸ್ ಮಾಡ್ತಾರೆ. ಇಲ್ಲ ಡಾಕ್ಟ್ರೆ, ನನ್ನ ಹೆಂಡತಿ ಅಡುಗೆ ಮನೆಯೊಳಗೆ ಭಾಳ ಬ್ಯುಸಿ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ದೆರ್ ಇಸ್ ಎ ಫಾರ್ಮುಲಾ ಫಾರ್ ವಾಕಿಂಗ್. 220 ಇಸ್ ಎ ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್. ನಾನು 70 ವರ್ಷ, 220 ಮೈನಸ್ 70 150 ಆಗುತ್ತೆ. ನಾನು ಕರೆಕ್ಟಾಗಿ ವಾಕಿಂಗ್ ಹೋದರೆ 150ಕ್ಕೆ ನನ್ನ ಹಾರ್ಟ್ ರೇಟ್ ಹೋಗ್ಬೇಕು. ಇವಾಗ 80 ಇರುತ್ತೆ, 150ಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ 120ಕ್ಕೆ ಹೋಗಬೇಕು. ಅಂದರೆ 70% ಆಫ್ ದಟ್ ಫಿಗರ್ ಐ ಶುಡ್ ರೀಚ್. ದಯವಿಟ್ಟು ಎಕ್ಸಸೈಸ್ ಮಾಡೋರು ಇದನ್ನು ಗಮನದಲ್ಲಿ ಇಟ್ಕೊಂಡು, ಬರೀ ನಾನು ಮಾಡ್ತೀನಿ ಎಕ್ಸಸೈಸ್ ಅದಲ್ಲ. ಆ್ಯಂಡ್ ಎಲ್ಲ ಫಿಗರು ಇಂಪಾರ್ಟೆಂಟ್ ಸರ್. ಕೊಲೆಸ್ಟ್ರಾಲ್ ಇವತ್ತು ಬ್ಲಡ್ ಗ್ಯಾಜೆಟ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ಎನಿ ಹಾರ್ಟ್ ಅಟ್ಯಾಕ್ ಆದಾಗೆ ನಾನು ಟ್ರೋಫಿನ್ ಮಾಡಿದರೆ ಸಾಕು ಸರ್, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಾವಿಬ್ಬರು ಅವಲ್ಲೇ ಮಾತಾಡ್ತೇವೆ. ಜಸ್ಟ್ ಒಂದು ಬ್ಲಡ್ ಟೆಸ್ಟ್ನೊಳಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅನ್ನೋದು ಗೊತ್ತಾಗ್ಬಿಟ್ಟಿರೋದು. ದಯವಿಟ್ಟು ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಒಂದು ಎಕ್ಸಸೈಸ್ ಮಾಡೋರು ಕೂಡ ಅತಿಯಾಗಿ ಮಾಡಬಾರ್ದು, ಬೇಕಿಲ್ಲ. ಡೆಫಿನೆಟ್ಲಿ ಜಿಮ್ನೊಳಗೆ ಸರ್ ಹಾರ್ಟ್ಗೆ ತನ್ನದೇ ಆದ ಒಂದು ಇದಿರುತ್ತೆ ಸರ್. ನೀವು ಓವರ್ ಡೂ ಮಾಡಿದರೆ, ಅನ್ಅಕಸ್ಟಮ್ಡ್ ಎಕ್ಸಸೈಸ್ ಮಾಡಿದರೆ ಡೆಫಿನೆಟ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಸರ್. ಹಾರ್ಟ್ನಾಗೆ ಒಂದು 2-3 ಪದಗಳಿದಾವೆ ಸರ್. ಒಂದು ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಹಾರ್ಟ್ ಫೇಲ್ಯೂರ್ ಬೇರೆ, ಇವೆಲ್ಲ ಬೇರೆ ಬೇರೆ ಪದಗಳು ನಾವು ಯೂಸ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಏಜಿಗೆ ತಕ್ಕಂಗೆ ನೀವು ಎಕ್ಸಸೈಸ್ ಮಾಡಬೇಕು. ಸೊ ತುಂಬ ಸ್ಟ್ರೀನಿಯಸ್ ಎಕ್ಸಸೈಸು ಮಾಡಬಾರ್ದು. ಎಸ್ ಸರ್.